ಬೆಲೆ ಏರಿಕೆಯ ನಡುವೆ ಬೆಂಗಳೂರಿಗರಿಗೆ ಮತ್ತೊಂದು ಶಾಕ್. ವಾಹನ ಪಾರ್ಕಿಂಗೂ ದರ ಹೆಚ್ಚಿಸುವುದಕ್ಕೆ ಪಾಲಿಕೆ ಪ್ಲಾನ್ ಮಾಡಿದೆ. ಒಂದ್ರ ಮೇಲೊಂದು ದರದ ಬರೆ. ನಿಮ್ಮ ಕಾಂಪೌಂಡ್ ನಲ್ಲಿ ನಿಲ್ಲಿಸುವಂತ ವಾಹನಗಳಿಗೂ ದರ ನಿಗದಿಯಾಗುತ್ತೆ. ಪಾರ್ಕಿಂಗ್ ಯೂನಿಟ್ ದರವನ್ನು ನಿರ್ಧರಿಸುವುದಕ್ಕೆ ಕರಡು ಅಧಿಸೂಚನೆ ಕೂಡ ತಯಾರಾಗಿದೆ. ಅಧಿಸೂಚನೆ ಸಂಬಂಧ ಸಲಹೆ ಹಾಗೆ ಆಕ್ಷೇಪಣೆಗೆ ಅವಕಾಶವನ್ನ ಕೊಡಲಾಗಿದೆ. ಅಪಾರ್ಟ್ಮೆಂಟ್, ಕಮರ್ಷಿಯಲ್ ಕಾಂಪ್ಲೆಕ್ಸ್ ಹಾಗೆ ಮಾಲ್ ಸೇರಿ ಎಲ್ಲಾ ರೀತಿಯ ಕಟ್ಟಡಗಳಿಗೆ ವಾಹನ ಪಾರ್ಕಿಂಗ್ ದರ ನಿಗದಿಯಾಗುತ್ತೆ. ಬೆಳಗ್ಗೆಯಿಂದ ಗಮನಿಸ್ತಾ ಇದ್ರಿ, ಅದು ಕೂಡ ಏಪ್ರಿಲ್ 1ರಿಂದ ಯಾವ್ಯಾವುದರ ದರ ಹೆಚ್ಚಳವಾಗಿದೆ ಅಂತ. ಹಾಲು, ಟೋಲು ಎಲ್ಲ ಆಯ್ತು. ಇದೀಗ ಪಾರ್ಕಿಂಗ್ ನಲ್ಲೂ ಕೂಡ ಮೊದಲು ಪಾರ್ಕಿಂಗ್ ಶುಲ್ಕ ಬೇಕಾಬಿಟ್ಟಿ ವಸೂಲಿ ಮಾಡ್ತಾ ಇದ್ರು. ಕಮರ್ಷಿಯಲ್ ಇದ್ರೆ ಕಮರ್ಷಿಯಲ್ ಲೆಕ್ಕದಲ್ಲಿ ಶುಲ್ಕ ವಸೂಲಿ ಆಗ್ತಾ ಇತ್ತು. ವಸತಿ ಇದ್ರೆ ವಸತಿ ಲೆಕ್ಕದಲ್ಲಿ ಪಾರ್ಕಿಂಗ್ ಶುಲ್ಕವನ್ನ ವಿಧಿಸ್ತಾ ಇದ್ರು. ಅಭಿ, ಪಾರ್ಟ್ನರ್ಶಿಪ್ ಫರ್ಮ್ ಸ್ಟಾರ್ಟ್ ಮಾಡಬೇಕಾ ಅಥವಾ ಪ್ರೈವೇಟ್ ಲಿಮಿಟೆಡ್ ಕಂಪನಿ ಸ್ಟಾರ್ಟ್ ಮಾಡಬೇಕಾ? ಕನ್ಫ್ಯೂಷನ್ ಯಾಕೆ? ಒಬ್ಬ ಎಕ್ಸ್ಪರ್ಟ್ ಜೊತೆ ಮಾತಾಡು. ಎಕ್ಸ್ಪರ್ಟಾ? ಎಲ್ಲಿ? ಬಾಸ್ ವಾಲಾ. ಬಿ ದ ಬಾಸ್. ಈಗ ಪಾರ್ಕಿಂಗ್ಗೆ ಚದರ ಅಡಿ ಲೆಕ್ಕದಲ್ಲಿ ದರ ನಿಗದಿಯಾಗುತ್ತೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಪಡೆದುಕೊಳ್ತಾ ಹೋಗ್ತೀರಿ. ಪ್ರತಿನಿಧಿ ಲಕ್ಷ್ಮೀ ನರಸಿಂಹ ಫೋನ್ ಸಂಪರ್ಕದಲ್ಲಿದ್ದಾರೆ. ಲಕ್ಷ್ಮೀ ನರಸಿಂಹ, ಏನ್ ವ್ಯತ್ಯಾಸಗಳು ಕಂಡು ಬರ್ತಾ ಇದೆ ಚದರ ಅಡಿ ಲೆಕ್ಕದಲ್ಲಿ ಅಂತ ಹೇಳಿದ್ರೆ ಹೇಗಿದು ಅಂತ? ಈಗಾಗಲೇ ಏನು ಪ್ರಸಕ್ತಿ ಕೂಡ ತೆರಿಗೆಯನ್ನು ವಿಧಿಸಿರುವಂತಹ ಬಿಬಿಎಂಪಿ ನಡೆ ವಿರುದ್ಧ ಜನಸಾಮಾನ್ಯರು ಆಕ್ರೋಶಭರಿತರಾಗಿರುವಂತಹ ಈ ಹೊತ್ತಿನಲ್ಲಿ ಏನು ಅವರ ಒಂದು ವಸತಿ ಪ್ರದೇಶದಲ್ಲಿ ನಿಲ್ಸತಕ್ಕಂತ ಒಂದು ವಾಹನದ ಪಾರ್ಕಿಂಗ್ ಕೂಡ ಶುಲ್ಕವನ್ನ ಕಟ್ಟಬೇಕು ಅಂತ ಹೇಳಿ ಈಗಾಗಲೇ ಬಿಬಿಎಂಪಿ ಕರಡು ಅಧಿಸೂಚನೆಯನ್ನ ಹೊರಡಿಸಿದೆ. ಅಂದ್ರೆ ಏನು ಕನಿಷ್ಠ 150 ಚದರ ಅಡಿಯಿಂದ ಹಿಡಿದು ಈ ಒಂದು ರೇಟ್ ಅನ್ನ ಫಿಕ್ಸ್ ಮಾಡಿರ್ತಕ್ಕಂಥದ್ದು. ಈ ಒಂದು ರೇಟ್ ಫಿಕ್ಸ್ ಮಾಡೋ ನಿಟ್ಟಿನಲ್ಲಿ ಈಗಾಗಲೇ ಕೂಡ ಏನು ಆಕ್ಷೇಪಣೆಗಳು ಸಲ್ಲಿಕೆ ಮಾಡೋದಕ್ಕೆ ಅವಕಾಶವನ್ನ ಕೂಡ ನೀಡಲಾಗಿದೆ. ಇದರ ಪ್ರಕಾರ ಏನು ಯಾವುದೇ ಒಂದು ವಸತಿ ಪ್ರದೇಶದ ಒಂದು ಜಾಗದಲ್ಲಿ ಕನಿಷ್ಠ 150 ಚದರ ಅಡಿ ಜಾಗ ಇದ್ರೆ ಅದಕ್ಕೆ ಪರ್ ಚದರ ಅಡಿಗೆ 2 ರೂಪಾಯಿ ಅಂತ ಫಿಕ್ಸ್ ಮಾಡಿ ವಾರ್ಷಿಕವಾಗಿ 600 ರೂಪಾಯಿವರೆಗೂ ಕೂಡ ಈ ಒಂದು ಪಾರ್ಕಿಂಗ್ ಶುಲ್ಕವನ್ನ ವಸೂಲಿ ಮಾಡೋದಕ್ಕೆ ಅವಕಾಶ ಮಾಡೋದಕ್ಕೆ ಒಂದು ಅಧಿಸೂಚನೆಯನ್ನ ತರಲಾಗ್ತದೆ. ಅದನ್ನ ಬಿಟ್ಟು ಏನು ಕಮರ್ಷಿಯಲೈಸ್ ವಸತಿಯೇತರ ಪ್ರದೇಶದಲ್ಲಿ ಇರ್ತಕ್ಕಂಥದ್ದು ಅಂದ್ರೆ ಮಾಲ್ ಆಗಿರ್ಬೋದು ಅಥವಾ ಅಂಗಡಿ ಮುಗ್ಗಟ್ಟುಗಳು, ಈ ಒಂದು ಪ್ರದೇಶದಲ್ಲಿ ಕನಿಷ್ಠ 150 ಚದರ ಅಡಿಯಿಂದ ಹಿಡಿದು ಮುಂದಿನ ಹಂತದವರೆಗೆ ಏನು ವಾರ್ಷಿಕ 1125 ರೂಪಾಯಿಗಳನ್ನ ವಿಧಿಸೋಕೆ ಪಾಲಿಕೆ ಸಜ್ಜಾಗಿರುವಂತದ್ದು. ಈಗಾಗಲೇ ಕೂಡ ಏನು ಇದನ್ನ ಮುಂದಿನ ಕೆಲವೇ ದಿನಗಳಲ್ಲಿ ಇದನ್ನ ಒಂದು ರೂಲ್ಸ್ ಅನ್ನ ಜಾರಿ ಮಾಡೋ ನಿಟ್ಟಿನಲ್ಲಿ ಯಾರತ್ತೂ ಇದಕ್ಕೆ ಆಕ್ಷೇಪಣೆಗಳು ಸಲ್ಲಿಕೆ ಮಾಡೋದಿದ್ರೆ ಅದನ್ನ ನಾವು ಸ್ವೀಕಾರ ಮಾಡ್ತೀರಾ ಅಂತ ಹೇಳಿ ಈಗಾಗಲೇ ಕರ್ನಾಟಕ ರಾಜ್ಯ ಪತ್ರದಲ್ಲಿ ಬಿಬಿಎಂಪಿ ಪ್ರಕಟಣೆ ಹೊರಡಿಸಿರ್ತಕ್ಕಂಥದ್ದು. ಅಂದ್ರೆ ಈ ಮುಂಚೆ ಏನು ಕಮರ್ಷಿಯಲ್ ಜಾಗಗಳಲ್ಲಿ ಪಾರ್ಕಿಂಗ್ ಶುಲ್ಕವನ್ನ ಬಿಬಿಎಂಪಿ ವಸೂಲಿ ಮಾಡ್ತಾ ಇತ್ತು, ಅದು ಏನು ಆಸ್ ಪರ್ ದ ರೂಲ್ಸ್. ಆದರೆ ಈಗ ಏನು ವಸತಿ ಉದ್ದೇಶಕ್ಕೆ ತಮ್ಮ ಸ್ವಂತ ಜಾಗದಲ್ಲಿ ವಾಹನವನ್ನ ನಿಲ್ಲಿಸಿದ್ರು ಕೂಡ ಅದಕ್ಕೆ ಬಿಬಿಎಂಪಿ ಈಗ ಪಾರ್ಕಿಂಗ್ ಶುಲ್ಕವನ್ನ ವಿಧಿಸೋಕೆ ಮುಂದಾಗಿರುವಂತದ್ದು ಈಗ ಜನಸಾಮಾನ್ಯರಲ್ಲಿ ಆಕ್ರೋಶಕ್ಕೆ ಕಾರಣ ಆಗಿರುವಂತದ್ದು. ರೈಟ್, ಥ್ಯಾಂಕ್ ಯು ಲಕ್ಷ್ಮೀ ನರಸಿಂಹ ಮಾಹಿತಿಗಾಗಿ.